ಮೇಲೆಲ್ಲ ತಳುಕು ಹೊಳಗೆಲ್ಲ ಹುಳುಕು. ಈ ಗಾದೆಗೆ ಸೂಟ್ ಆಗೋ ಥರ ಇವತ್ತಿನ ಕಥೆ ಇದೆ. ಇವತ್ತಿನ ವಿಡಿಯೋದಲ್ಲಿ ಅಮನ್ ಗುಪ್ತಾ ಹಾಗೂ ವಿನಿತಾ ಸಿಂಗ್ ಬಗ್ಗೆ ಮಾತಾಡೋಣ. ಬೋಟ್ ಕಂಪ್ನಿ ಯಾರು ಕೇಳಿಲ್ಲ ಹೇಳಿ. ಬೋಟ್ನ ಆಡಿಯೋ ಸ್ಪೀಕರ್ಸ್ಗಳು, ಬ್ಲೂಟೂತ್ ಸ್ಪೀಕರ್ಸ್, ವಾಚ್ಗಳು, ಇಯರ್ಬಡ್ಸ್ಗಳು, ಇಯರ್ಫೋನ್ಗಳು, ನೆಕ್ ಬ್ಯಾಂಡ್ಗಳು ಎಲ್ಲರಿಗೂ ಗೊತ್ತಿರುವಂಥ ಒಂದು ದೊಡ್ಡ ಕಂಪ್ನಿ. ಇದು ಅಮನ್ ಗುಪ್ತಾ ಅವ್ರ ಕಂಪ್ನಿ. ಹೊರಗಡೆಯಿಂದ ನೋಡಿದ್ರೆ ವರ್ಷಕ್ಕೆ 3,000 ಕೋಟಿ ರೂಪಾಯಿ ವ್ಯಾಪಾರ ಮಾಡುವಂಥ ಕಂಪ್ನಿ. ಆದರೆ ನಾವು ನೋಡೋ ಥರ ಇಲ್ಲ ಇದು. ತುಂಬ ಕಂಪ್ನಿಗಳು ಏನು ಮಾಡುತ್ತೆ ಅಂದರೆ, ಬೇಗ ಬೆಳಿಬೇಕು ಅನ್ನೋ ಆತರದಲ್ಲಿ ತಮ್ಮ ಹೆಸರುಗಳನ್ನು, ತಮ್ಮ ಬ್ರ್ಯಾಂಡ್ಗಳನ್ನು, ತಮ್ಮ ಪ್ರಾಫಿಟ್ಗಳನ್ನು ನಾಶ ಮಾಡ್ಕೊಳ್ಳುತ್ತೆ. ಕೊನೆಗೆ ಒಂದಿನ ಮುಳುಗೆ ಹೋಗುತ್ತೆ. ಅಮನ್ ಗುಪ್ತಾ ಅಂದ ತಕ್ಷಣ ಬೋಟ್ ಅಂತ ನೆನಪಾಗುತ್ತೆ. ಬಟ್ ಆದರೆ ರೆಡ್ ಗಿಯರ್, ಮಿಸ್ಫಿಟ್, ಟ್ಯಾಗ್ ಹೀಗೆ ನಮಗೆ ಗೊತ್ತೇ ಇಲ್ಲದಂಥ ಎಷ್ಟೋ ಬ್ರ್ಯಾಂಡ್ಗಳನ್ನು ಇವರು ಸೃಷ್ಟಿ ಮಾಡಿದ್ದಾರೆ. ಶಾರ್ಕ್ ಟ್ಯಾಂಕ್ನಲ್ಲಿ ಕೂತ್ಕೊಂಡು ಒಂದೇ ಬ್ರ್ಯಾಂಡ್ ಮೇಲೆ ಫೋಕಸ್ ಮಾಡಿ ಒಂದೇ ಬ್ರ್ಯಾಂಡ್ನ ಬೆಳೆಸಿ ಈ ಥರ ಬುದ್ಧಿವಾದ ಹೇಳುವಂಥ ನಮ್ಮ ಅಮನ್ ಗುಪ್ತಾ ಅವರು ಅವ್ರದ್ದೇ 10 ಕಂಪ್ನಿಗಳು ಮುಳುಗಿ ಹೋಗ್ತಿವೆ. ಒಂದು ಕಡೆ ಅಮನ್ ಗುಪ್ತಾ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಇನ್ನೊಂದು ಕಡೆ ವಿನಿತಾ ಸಿಂಗ್ ಶುಗರ್ ಕಾಸ್ಮೆಟಿಕ್ಸ್ನ 12 ವರ್ಷದಿಂದ ನಡೆಸ್ತಿದ್ದಾರೆ. ಆದರೆ ಲಾಭ ಮಾತ್ರ ಇವತ್ತಿಗೂ ಕಾಣಿಸ್ತಾ ಇಲ್ಲ. ಈ ಇಬ್ಬರು ಫೌಂಡರ್ಗಳ ಅಸಲಿ ಕತೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಇನ್ವೆಸ್ಟ್ ಕರ್ನಾಟಕ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅನ್ನೋದು ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಸುಶಾಂತ್. ಬೋಟ್ ಕಂಪ್ನಿ ಹೊರಗಡೆಯಿಂದ ಎಷ್ಟು ಸುಂದರವಾಗಿ ಕಾಣಿಸುತ್ತೆ, ಎಷ್ಟು ದೊಡ್ಡ ಕಂಪ್ನಿ ಆಗಿದೆ, ಆದರೆ ಒಳಗಡೆಯಿಂದ ಮುಳುಗಿ ಹೋಗ್ತಿದೆ. ಬೋಟ್ ಕಂಪ್ನಿ ನೋಡೋಕ್ಕೆ ದೊಡ್ಡದಿರ್ಬೋದು, ಆದರೆ ಅದರ ಬ್ಯಾಲೆನ್ಸ್ ಶೀಟ್ ನೋಡೋ ಥರ ಇಲ್ಲ. 4ಕ್ಕೂ ಹೆಚ್ಚು ಸಾರಿ IPOದಲ್ಲಿ ಇದನ್ನು ಲಾಂಚ್ ಮಾಡೋಣ ಅಂತ ತೊಗೊಬರ್ತಾರೆ. ಬಟ್ ಆದರೆ ಸಾಧ್ಯ ಆಗಿಲ್ಲ. IPO ಅಂದರೆ ಬೇಸಿಕಲಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತಾರೆ. ಅಂದರೆ ಶೇರ್ ಮಾರ್ಕೆಟಲ್ಲಿ ಈ ಒಂದು ಶೇರ್ಗಳನ್ನ ತಂದು ಇನ್ವೆಸ್ಟರ್ ಮುಖಾಂತರ ದುಡ್ಡನ್ನ ಜನರೇಟ್ ಮಾಡುವಂಥದ್ದು, ಫಂಡಿಂಗ್ ರೈಸ್ ಮಾಡುವಂಥ ವಿಷಯ ಆಗಿದೆ ಅಷ್ಟೇ IPO ಅಂದರೆ. ಓಕೆ, ಮತ್ತೆ ವಾಪಸ್ ಬರೋಣ ನಮ್ಮ ಬೋಟ್ ವಿಚಾರದ ಬಗ್ಗೆ. ಮೊದಲನೇದಾಗಿ, ಬೋಟ್ ಒಂದು ಪ್ರಾಡಕ್ಟ್ ಕಂಪ್ನಿ ಅಲ್ಲ. ಇವ್ರದ್ದು ಕೇವಲ ಮಾರ್ಕೆಟಿಂಗ್ ಕಂಪ್ನಿ. ಚೈನಾದಿಂದ ಪ್ರಾಡಕ್ಟ್ಗಳನ್ನು ತರಿಸ್ತಾರೆ, ಅದರ ಮೇಲೆ ಇವರ ಲೇಬಲ್ನ ಹಚ್ಚಿ ಭಾರತದಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಯಾವಾಗ ಈ ಕಂಪ್ನಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ಅಮನ್ ಗುಪ್ತಾ ಅವ್ರಿಗೆ, ಬೇರೆ ಕಂಪ್ನಿಗಳನ್ನು ಪರ್ಚೇಸ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅಮನ್ ಗುಪ್ತಾ ಅವರು ಮೆಹ್ತಾ ಅವ್ರದ ರೆಡ್ ಗಿಯರ್ ಅನ್ನೋ ಕಂಪ್ನಿಯಲ್ಲಿ ಕೂಡ ಇವರ ಒಂದು ಪಾಲಿದೆ. ಇದು ಕೂಡ ಬೋಟ್ ಕಂಪ್ನಿಯಲ್ಲಿ ಬಂದಂಥ ಹಣದಿಂದಾನೇ ಇವರು ಖರೀದಿ ಮಾಡಿರುವಂಥದ್ದು. ಹಾಗೂ ಗೇಮಿಂಗ್ ಕಂಪ್ನಿಗಳ ಮೇಲೂ ಕೂಡ ಇವರು ಇನ್ವೆಸ್ಟಿಂಗ್ ಮಾಡ್ತಿದ್ದಾರೆ. ಈ ಯಾವುದು ಕೂಡ ಸಕ್ಸಸ್ ಕಾಣಿಸ್ತಿಲ್ಲ ಅವರು. ಆದರೆ ಶಾರ್ಕ್ ಟ್ಯಾಂಕ್ನಲ್ಲಿ ಕೂತ್ಕೊಂಡು ಬೆಲೆ ಕಡಿಮೆ ಮಾಡಿ ವ್ಯಾಪಾರ ಜಾಸ್ತಿ ಮಾಡಿ ಅಂತ ಹೇಳೋ ಇವರು ತಮ್ಮ ಬ್ರ್ಯಾಂಡ್ಗಳಲ್ಲೇ ಪ್ರಾಡಕ್ಟ್ಗಳನ್ನು ಕಾಸ್ಟ್ಲಿ ಇಟ್ಟಿರ್ತಾರೆ. ಇನ್ನೊಂದು ವಿಷಯ ಹೇಳೋದಾದರೆ, ಬೋಟ್ನ 95% ರೆವಿನ್ಯೂ ಜನರೇಟ್ ಆಗ್ತಿರುವಂಥದ್ದು ಕೇವಲ 2 ಡಿವಿಷನ್ ಆಫ್ ಪ್ರಾಡಕ್ಟಿಂದ. ಇನ್ನು ಮಿಕ್ಕಿದಂಥ ಬ್ರ್ಯಾಂಡ್ಗಳು ಕೇವಲ 5% ಮಾತ್ರ ಇವರಿಗೆ ರೆವಿನ್ಯೂ ಜನರೇಟ್ ಮಾಡಿಕೊಡ್ತಿದೆ. ಇನ್ನು ವಿನಿತಾ ಸಿಂಗ್ ಬಗ್ಗೆ ಬರೋದಾದರೆ, ಶುಗರ್ ಕಾಸ್ಮೆಟಿಕ್ ಅನ್ನೋ ಒಂದು ದೊಡ್ಡ ಕಂಪ್ನಿಗೆ ಇವರು ಓನರ್ ಆಗಿರ್ತಾರೆ. 2006ರಲ್ಲಿ ಇವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇವರ ತುಂಬ ಪ್ರಯತ್ನಗಳು ಮೊದಲೇ ಸೋತಿದೆ. ಅದಾದಮೇಲೂ ಕೂಡ ಈ ಶುಗರ್ ಕಾಸ್ಮೆಟಿಕ್ಸ್ನ ಸ್ಟಾರ್ಟ್ ಮಾಡ್ತಾರೆ. 2024ವರೆಗೆ ಇದರ ಗ್ರೋತ್ ಏನೋ ಇರುತ್ತೆ. ಬಟ್ 2025ರಲ್ಲಿ ಇವರ ಸೇಲ್ಸ್ 20% ಆಗುತ್ತೆ. ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ 68 ಕೋಟಿ ರೂಪಾಯಿ ನಷ್ಟ ಇದ್ದಿದ್ದಂಥ ಇವರ ಕಂಪ್ನಿ ಇವತ್ತು 135 ಕೋಟಿಗೆ ಏರಿಕೆ ಆಗಿದೆ. ಇವರು ಕೂಡ ಶುಗರ್ ಪಾಪ್ ಅಂತ ಇನ್ನೊಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ, ಬ್ರ್ಯಾಂಡು. ಅದು ಕೂಡ ಕಡಿಮೆ ಬೆಲೆಯಲ್ಲಿ ಕಾಸ್ಮೆಟಿಕ್ಸ್ಗಳನ್ನು ಕೊಡಬೇಕು ಇಂಡಿಯನ್ ಮಾರ್ಕೆಟ್ಗಳಲ್ಲಿ, ಮಿಡಲ್ ಕ್ಲಾಸ್ ಜನ ಇರ್ತಾರೆ ಅಂತ. ಇದೇನಾಯಿತು, ಅವರಿಗೆ ಬ್ಯಾಕ್ ಫೈರ್ ಆಯಿತು. ಅಂದರೆ ಆಲ್ರೆಡಿ ಒಂದು ಬ್ರ್ಯಾಂಡ್ ಕಾಸ್ಮೆಟಿಕ್ಸ್ಗಳನ್ನು ಮಾರ್ತಿರುವಂಥ ನೀವು ಇನ್ನೊಂದು ಚೀಪ್ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದಾಗ ಅದಕ್ಕೂ ಕೂಡ ಹೊಡೆತ ಬೀಳುತ್ತೆ. ಅದರ ಮೇಲೆ ಅಪನಂಬಿಕೆ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಕೂಡ ಇಲ್ಲಿ ಆಗಿದ್ದು ಇವ್ರಿಗೆ. ಇನ್ನೂ ಒಂದಷ್ಟು ಕಂಪ್ನಿಗಳನ್ನು ಕ್ವೆಂಚ್ ಹಾಗೂ EWN ಬ್ಯೂಟಿ ಆಯುರ್ವೇದ ರಿಲೇಟೆಡ್ ಆಗಿರುವಂಥದ್ದನ್ನ ಅವರು ಇದ್ರ ಮುಖಾಂತರ ಸಕ್ಸಸ್ ಕಾಣಿಸೋಕ್ಕೆ ಅವರು ಟ್ರೈ ಮಾಡ್ತಾರೆ. ಬಟ್ ಆದರೆ ಅದು ಯಾವುದು ಕೂಡ ಅವರಿಗೆ ಆದಾಯ ತಂದುಕೊಟ್ಟಿಲ್ಲ. ಫೈನಲಿ ಇಷ್ಟೆಲ್ಲಾಗಕ್ಕೆ ಕಾರಣ ಏನು ಅನ್ನೋದಾದರೆ, ಆ್ಯಪಲ್ ಕಂಪ್ನಿ, ಸ್ಯಾಮ್ಸಂಗ್ ಕಂಪ್ನಿ ಅಥವಾ ಬೇರೆ ಯಾವುದೇ ಕಂಪ್ನಿಗಳಾಗಿರ್ಬೋದು, ಇಂಥ ಕಂಪ್ನಿಗಳು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೂ ಮಾರ್ಕೆಟಿಂಗ್ ಮೇಲೆ ದುಡ್ಡನ್ನ ಸುರಿತಾರೆ, ಖರ್ಚು ಮಾಡ್ತಾರೆ. ಮೊದಲನೇದಾಗಿ ಒಂದು ಕಂಪ್ನಿ ಉಳ್ಕೋಬೇಕು ಅನ್ನೋದಾದರೆ ರಿಸರ್ಚ್ ಮೇಲೆ ತುಂಬಾ ಹಣನ ಖರ್ಚು ಮಾಡಬೇಕು, ಮತ್ತು ಅದ್ರ ಮೇಲೆ ಕೆಲಸ ಕೂಡ ಮಾಡಬೇಕಾಗುತ್ತೆ. ಹೊಸದನ್ನು ಕಂಡಿಡಿದಾಗ, ಏನಾದರೂ ಹೊಸದು ಬಂದಾಗ ಜನಗಳಿಗೆ ಅದು ಅಟ್ರಾಕ್ಟ್ ಆಗಿ ತೊಗೊಳ್ಳೋವಂಥ ಕೆಲಸಗಳು ನಡೆಯುತ್ತೆ. ಅದ ಕಾರಣದಿಂದಾನೇ 10%ವರೆಗೂ ಆ್ಯಪಲ್, ಸ್ಯಾಮ್ಸಂಗ್ನಂಥ ದೊಡ್ಡ ದೈತ್ಯ ಕಂಪ್ನಿಗಳು R&D ಮೇಲೆ ಖರ್ಚು ಮಾಡುತ್ತೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದಕ್ಕೆ.
ಬಟ್ ಆದರೆ ಅಮನ್ ಗುಪ್ತಾರವರ ಇಯರ್ಫೋನ್ ಕಂಪ್ನಿ ಅಥವಾ ಸ್ಪೀಕರ್ ಕಂಪ್ನಿಗಳು 1% ಮಾತ್ರ ಮಾಡ್ತಿದೆ. ಇದರಿಂದ ಏನಾಗ್ತಿದೆ, ಹೊಸದನ್ನು ಅಥವಾ ಕ್ರಿಯೇಟಿವಿಟಿನ ಕಂಡುಹಿಡಿಯೋದಲ್ಲಿ ಇದು ಫೇಲ್ ಆಗಿದೆ. ಬದಲಾಗಿ 30% ಹಣನ ಮಾರ್ಕೆಟಿಂಗ್ಗೆ ಸುರಿತಿದ್ದಾರೆ. ಅಂದರೆ ನಾವೇನಾದರೂ ಒಂದು ₹1,000 ಬ್ಲೂಟೂತ್ ಇಯರ್ಫೋನನ್ನು ತಗೊಂಡ್ರೆ ಅದರಲ್ಲಿ ₹300 ಹೆಚ್ಚು ಹಣ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡ್ತಿದ್ದಾರೆ. ಈ ನಡುವೆ ನೋಡೋದಾದರೆ ಇವರ ಸ್ಮಾರ್ಟ್ ವಾಚ್ ಕೂಡ ಠೇವಣಿನ ಕಳ್ಕೊತಾ ಬಂದಿದೆ ಕಳೆದ ವರ್ಷಗಳಲ್ಲಿ. ಫೈನಲ್ ಆಗಿ ಈಗ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅನ್ನೋದಾದರೆ, ಅಮನ್ ಗುಪ್ತಾರವರು ಬೋಟ್ ಕಂಪ್ನಿಯಿಂದ ನಿಧಾನವಾಗಿ ಹೊರಗಡೆ ಬರ್ತಿದ್ದಾರೆ. ಬಂದು ಹಾಫ್ ಬೀಟ್ ಅಂತ ಹೊಸ ಕಂಪ್ನಿನ ಅವರು ಶುರು ಮಾಡ್ತಿದ್ದಾರೆ. ಇದಕ್ಕೆ 100 ಕೋಟಿ ಫಂಡಿಂಗ್ ಕೂಡ ಸಿಕ್ಕಿದೆ ಆಲ್ರೆಡಿ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದರೆ, ನಾವು ನೋಡುವಂಥ ಪರ್ಸನ್ಸ್ಗಳು ಟಿ ವಿಯಲ್ಲಿ ಮಹಾನ್ ವ್ಯಕ್ತಿಗಳಾಗಿ ಕಾಣಿಸ್ತಾ ಇರ್ತಾರೆ. ಅದನ್ನು ಕೂಡ ಯೂತ್ಸ್ನ ನಂಬ್ತಾರೆ, ರೋಲ್ ಮಾಡೆಲ್ ಆಗಿ ತಗೋತಾರೆ. ಆದರೆ ಅವರ ಒಂದು ಬಿಸ್ನೆಸ್ ಬ್ಯಾಲೆನ್ಸ್ ಶೀಟ್ಗಳನ್ನು ನೋಡಿದಾಗ ಅಥವಾ ಅವರ ಸ್ಟ್ಯಾಟಿಸ್ಟಿಕ್ಗಳನ್ನು ನೋಡಿದಾಗ, ಅವರ ಟ್ರ್ಯಾಕ್ ರೆಕಾರ್ಡ್ಗಳನ್ನು ನೋಡಿದಾಗ ಬೇರೆ ಕಥೆನೇ ಹೇಳುತ್ತೆ. ಶಾರ್ಕ್ ಟ್ಯಾಂಕ್ನಲ್ಲಿ ಕಾಮನ್ ಬಿಸ್ನೆಸ್ ಮ್ಯಾನ್ಗಳು ಬಂದಾಗ ಅವ್ರಿಗೆ ಟಫ್ ಕ್ವಶನ್ಸ್ಗಳು, ಟಫ್ ಚಾಲೆಂಜ್ಗಳು, ಇಷ್ಟಾದ್ರೆ ಹಂಗಿರುತ್ತೆ, ಹಿಂಗೆ ಮಾಡೋಂಗಿಲ್ಲ, ಇದು ತಪ್ಪು ಅದು ತಪ್ಪು ಅಂತ ಹೇಳೋವಂಥ ಇವ್ರ ಕಂಪ್ನಿಗಳೇ ಮುಳುಗಿ ಹೋಗ್ತಿದೆ. ಇದು ಯಾರ ಬಗ್ಗೆನೂ ದೂಷಣೆ ಮಾಡೋಕ್ಕೆ ಮಾಡಿರೋಂಥ ವಿಡಿಯೋ ಅಲ್ಲ, ಬಟ್ ಬದಲಾಗಿ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ವಿಡಿಯೋ. ನಿಮಗೇನು ಅನಿಸುತ್ತೆ ಯೋಚನೆ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಇದೇ ರೀತಿ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಇನ್ವೆಸ್ಟ್ ಕರ್ನಾಟಕ. ನಾನು ನಿಮ್ಮ ಸುಶಾಂತ್.